ಪದೇ ಪದೇ ರಶ್ಮಿಕಾ ಮಂದಣ್ಣಗೆ ಡೀಪ್ ಫೇಕ್ ಭೂತ ಕಾಡುತ್ತಿದೆ. ಈಗಾಗಲೇ 2 ಬಾರಿ ಡೀಪ್ ಫೇಕ್ ಮಸಲತ್ತಿಗೆ ರಶ್ಮಿಕಾ ಬಲಿಯಾಗಿದ್ದಾರೆ. 2 ಬಾರಿಯೂ ಈಕೆಯ ಬೆಂಬಲಕ್ಕೆ ಹಲವಾರು ಸೆಲೆಬ್ರಿಟಿಗಳು ನಿಂತಿದ್ದಾರೆ. ಈಗಾಗಲೇ ಒಬ್ಬರನ್ನ ಈ ಕುರಿತಂತೆ ಬಂಧಿಸಲಾಗಿದೆ. ಆದರೂ ಡೀಪ್ ಫೇಕ್ ಕಾಟ ಅವರನ್ನು ಬಿಡುತ್ತಿಲ್ಲ. ಈಗ ಅವರದ್ದೇ ಎನ್ನಲಾದ ಡೀಪ್ ಫೇಕ್ ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ. ಡೀಪ್ ಫೇಕ್ ವಿಡಿಯೋ ವೈರಲ್ ಆಗುತ್ತಿದ್ದಂತೆಯೇ ಮತ್ತೆ ವಿರೋಧದ ಮಾತುಗಳು ಕೇಳಿಬರುತ್ತಿವೆ. ಕೂಡಲೇ ಕ್ರಮಕ್ಕಾಗಿ ಹಲವರು ಒತ್ತಾಯಿಸಿದ್ದಾರೆ. ಮೊನ್ನೆಯಷ್ಟೇ ಕರ್ನಾಟಕ ಸರ್ಕಾರ ಕೂಡ ಈ ಕುರಿತಂತೆ ಗಂಭೀರ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲು ಮುಂದಾಗಿದೆ. ಈ ಹಿಂದೆ ರಶ್ಮಿಕಾ ಮಂದಣ್ಣ ಅವರ ಡೀಪ್ ಫೇಕ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಈ ವಿಡಿಯೋ ಕುರಿತಂತೆ ಅನೇಕ ಕಲಾವಿದರು ಮತ್ತು ರಶ್ಮಿಕಾ ಅಭಿಮಾನಿಗಳು ಆತಂಕ ವ್ಯಕ್ತಪಡಿಸಿದ್ದರು. ಸ್ವತಃ ರಶ್ಮಿಕಾ ಮಂದಣ್ಣ ಅವರೇ ಪ್ರತಿಕ್ರಿಯೆ ನೀಡಿ ಈ ಘಟನೆಯಿಂದಾಗಿ ನನಗೆ ತುಂಬ ನೋವಾಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದರು. ಇದೀಗ ಆಕೆಯ ಮತ್ತೊಂದು ಡೀಪ್ ಫೇಕ್ ವಿಡಿಯೋ ವೈರಲ್ ಆಗಿದ್ದು, ರಶ್ಮಿಕಾಗೆ ಡೀಪ್ ಫೇಕ್ ಕಾಟ ಬಿಟ್ಟೇನೆಂದರೂ ಬಿಡದಂತಾಗಿದೆ.